ಕಂದಮ್ಮ, ನೀವು ಈಗ ಈ ವಿಡಿಯೋ ನೋಡ್ತಿದ್ದೀರಾ ಎಂದರೆ ಬಹುಶಃ ನಿಮ್ಮ ಹೃದಯದಲ್ಲಿ ಇನ್ನೂ ಒಂದು ಪ್ರಶ್ನೆ ಇರಬಹುದು. ನಾನು ದೂರವಾದ ನಂತರ ಅವರಿಗೆ ನನ್ನ ನೆನಪು ಬರುತ್ತಿದೆಯಾ, ಅಥವಾ ನಾನು ಅವರ ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾಗಿದ್ದೇನಾ? ಕಂದಮ್ಮ, ಕೆಲವೊಮ್ಮೆ ನಮ್ಮ ಮೌಲ್ಯ ನಾವು ಜೊತೆಯಲ್ಲಿರುವಾಗ ಅರ್ಥವಾಗುವುದಿಲ್ಲ ಅವರಿಗೆ, ಆದರೆ ನಾವು ದೂರವಾದ ನಂತರ ನಮ್ಮ ಕೊರತೆ ನಿಧಾನವಾಗಿ ಮನಸ್ಸನ್ನು ಕಾಡಬಹುದು ಅವರಿಗೆ. ಕಂದಮ್ಮ, ಈ ವಿಡಿಯೋದ ಉದ್ದೇಶ ಯಾರನ್ನಾದರೂ ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡುತ್ತಾರೆ ಎಂದು ಹೇಳುವುದಲ್ಲ. ಪ್ರತಿಯೊಂದು ಸಂಬಂಧ ಕೂಡ ವಿಭಿನ್ನ, ಆದರೆ ಕೆಲವು ಸಂದರ್ಭಗಳಲ್ಲಿ ಕಾಣಿಸಬಹುದಾದ ವರ್ತನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ನಂಬರ್ 1, ನಿಮ್ಮ ಬಗ್ಗೆ ಮತ್ತೆ ಮತ್ತೆ ತಿಳಿದುಕೊಳ್ಳಲು ಪ್ರಯತ್ನಿಸುವುದು. ಕಂದಮ್ಮ, ನೀವು ಆ ವ್ಯಕ್ತಿಯಿಂದ ದೂರವಾದ ನಂತರ ಅವರು ನಿಮ್ಮ ಬಗ್ಗೆ ಸ್ನೇಹಿತರ ಬಳಿ ವಿಚಾರಿಸುವುದು, ನಿಮ್ಮ ಕ್ಷೇಮದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವುದು, ಅಥವಾ ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆ ಎಂದು ತಿಳಿಯಲು ಆಸಕ್ತಿ ತೋರಿಸಬಹುದು. ಅದು ಯಾವಾಗಲೂ ಪ್ರೀತಿ ಅಥವಾ ಪಶ್ಚಾತ್ತಾಪದ ಖಚಿತ ಸಾಕ್ಷಿ ಅಲ್ಲ, ಆದರೆ ಕೆಲವರಿಗೆ ಕಳೆದುಕೊಂಡ ಸಂಬಂಧದ ಮೌಲ್ಯ ಆಗಷ್ಟೇ ಅರ್ಥವಾಗಲು ಆರಂಭವಾಗಬಹುದು. ಕಂದಮ್ಮ, ಇದು ನಿಮಗೆ ನೆನಪಲ್ಲಿರಲಿ, ನಿಮ್ಮ ಮೌಲ್ಯವನ್ನು ಸಾಬೀತುಪಡಿಸಲು ನೀವು ಯಾರನ್ನಾದರೂ ಕೂಡ ಬೆನ್ನಟ್ಟಬೇಕಾಗಿಲ್ಲ. ನಂಬರ್ 2, ಹಳೆಯ ನೆನಪುಗಳನ್ನು ಮರುಕಳಿಸುವುದು. ಹೌದು ಕಂದಮ್ಮ, ಒಮ್ಮೆ ಜೊತೆಯಾಗಿದ್ದ ಸ್ಥಳಗಳು, ಫೋಟೋಗಳು ಅಥವಾ ನೆನಪುಗಳು ಅವರಿಗೆ ಮತ್ತೆ ಮತ್ತೆ ನೆನಪಾಗಬಹುದು. ಕೆಲವರು ಅದನ್ನು ಹಂಚಿಕೊಳ್ಳಬಹುದು ಅಥವಾ ಪರೋಕ್ಷವಾಗಿ ಅದರ ಬಗ್ಗೆ ಮಾತನಾಡಬಹುದು. ನೆನಪುಗಳು ಬರಬಹುದು, ಆದರೆ ನೆನಪು ಬಂದರೆ ಮಾತ್ರ ಸಂಬಂಧವನ್ನು ಮತ್ತೆ ಆರಂಭಿಸಬೇಕು ಎಂದು ಅರ್ಥವಲ್ಲ. ನಂಬರ್ 3, ಆ ವ್ಯಕ್ತಿ ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುವುದು. ಹೌದು ಕಂದಮ್ಮ, ಬಹಳ ದಿನಗಳ ನಂತರ ಒಂದು ಸಂದೇಶ, ಒಂದು ಕರೆ ಅಥವಾ ಹೇಗಿದೆಯಾ ಎಂಬ ಸರಳ ಮಾತು ಬರಬಹುದು. ಆದರೆ ಕಂದಮ್ಮ, ಒಂದು ಸಂದೇಶ ಬಂದಿತೆಂದರೆ ಎಲ್ಲವೂ ಬದಲಾಗಿದೆ ಎಂದು ತಕ್ಷಣ ನಿರ್ಧರಿಸಬೇಡಿ. ಬದಲಾವಣೆ ಮಾತಿನಲ್ಲಿ ಮಾತ್ರವಲ್ಲ, ನಡೆ ನುಡಿಯಲ್ಲಿ ಕಾಣಿಸಬೇಕು. ನಂಬರ್ 4, ನೀವು ಸಂತೋಷವಾಗಿರುವುದನ್ನು ಕಂಡಾಗ ವಿಭಿನ್ನವಾಗಿ ಪ್ರತಿಕ್ರಿಯಿಸುವುದು. ಹೌದು ಕಂದಮ್ಮ, ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತಿರುವುದು, ನಿಮ್ಮ ಗುರಿಗಳತ್ತ ಗಮನ ಹರಿಸುತ್ತಿರುವುದು ಅದನ್ನು ಕಂಡಾಗ ಕೆಲವರಿಗೆ ತಮ್ಮ ಹಳೆಯ ನಿರ್ಧಾರಗಳ ಬಗ್ಗೆ ಯೋಚನೆ ಬರಬಹುದು. ಕಂದಮ್ಮ, ನಿಮ್ಮ ಸಂತೋಷವು ಯಾರಿಗಾದರೂ ಪಾಠವಾಗಬಹುದು, ಆದರೆ ನಿಮ್ಮ ಸಂತೋಷದ ಕಾರಣ ಅವರು ಅಲ್ಲ, ನಿಮ್ಮ ಬೆಳವಣಿಗೆ ಆಗಿರಲಿ. ನಂಬರ್ 5, ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಆರಂಭಿಸುವುದು. ಹೌದು ಕಂದಮ್ಮ, ಹಿಂದೆ ಕೇಳದ ಕ್ಷಮೆ ಈಗ ಕೇಳಬಹುದು, ಹಿಂದೆ ಒಪ್ಪಿಕೊಳ್ಳದ ತಪ್ಪು ಈಗ ಒಪ್ಪಿಕೊಳ್ಳಬಹುದು. ಆದರೆ ಕಂದಮ್ಮ, ನಿಜವಾದ ಕ್ಷಮೆ ಎಂದರೆ ಕೇವಲ ಸಾರಿ ಅಲ್ಲ, ಅದಕ್ಕೆ ಜೊತೆಯಾಗಿ ಜವಾಬ್ದಾರಿ ಮತ್ತು ಬದಲಾವಣೆಯೂ ಇರಬೇಕು. ನಂಬರ್ 6, ನಿಮ್ಮಂತಹ ವ್ಯಕ್ತಿಯನ್ನು ಮತ್ತೆ ಹುಡುಕಲು ಕಷ್ಟವಾಗುವುದು. ಹೌದು ಕಂದಮ್ಮ, ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ. ನಿಮ್ಮ ಪ್ರಾಮಾಣಿಕತೆ, ಕಾಳಜಿ ಅಥವಾ ಬೆಂಬಲದ ಮೌಲ್ಯ ಅವರಿಗೆ ನಂತರ ಅರ್ಥವಾಗಬಹುದು. ಕಂದಮ್ಮ, ಆದರೆ ಇದನ್ನು ಕೇಳಿದ ನೀವು ಒಂದು ವಿಷಯ ನೆನಪಿಡಿ, ನಿಮ್ಮ ಮೌಲ್ಯ ಮತ್ತೊಬ್ಬರು ಗುರುತಿಸಿದಾಗ ಮಾತ್ರ ಹೆಚ್ಚುವುದಿಲ್ಲ, ಅದು ಮೊದಲಿನಿಂದಲೂ ನಿಮ್ಮಲ್ಲಿತ್ತು. ನಂಬರ್ 7, ನಿಮ್ಮನ್ನು ಕಳೆದುಕೊಂಡ ನಿರ್ಧಾರದ ಬಗ್ಗೆ ಯೋಚಿಸುವುದು. ಕಂದಮ್ಮ, ಕೆಲವರು ಸಮಯ ಕಳೆದ ನಂತರ ತಮ್ಮ ನಿರ್ಧಾರ ಸರಿಯಾಗಿತ್ತೆ ಎಂದು ತಮ್ಮನ್ನೇ ಪ್ರಶ್ನಿಸಬಹುದು. ಕಂದಮ್ಮ, ಆದರೆ ನಿಮ್ಮ ಜೀವನದ ಗುರಿ ಒಂದು ದಿನ ಅವರಿಗೆ ಪಶ್ಚಾತ್ತಾಪ ಆಗಲಿ ಎಂಬುದಾಗಿರಬಾರದು. ನಿಮ್ಮ ಗುರಿ ನಾನು ಉತ್ತಮ ವ್ಯಕ್ತಿಯಾಗಿ ಬೆಳೆಯಬೇಕು ಎಂಬುದಾಗಿರಲಿ. ನಂಬರ್ 8, ನಿಮ್ಮ ಯಶಸ್ಸು ಅವರಿಗೆ ನಿಮ್ಮ ಮೌಲ್ಯವನ್ನು ನೆನಪಿಸುವುದು. ಹೌದು ಕಂದಮ್ಮ, ನೀವು ಆತ್ಮವಿಶ್ವಾಸದಿಂದ, ಸಂತೋಷದಿಂದ ಮತ್ತು ಯಶಸ್ಸಿನತ್ತ ಸಾಗುತ್ತಿರುವುದನ್ನು ಕಂಡಾಗ ಕೆಲವರು ನೀವು ಅವರ ಜೀವನದಲ್ಲಿ ಎಷ್ಟು ಮುಖ್ಯವಾಗಿದ್ದೀರಿ ಎಂದು ಯೋಚಿಸಬಹುದು. ಹಾಗೆಯೇ ಕಂದಮ್ಮ, ನಿಮ್ಮ ಯಶಸ್ಸು ಅನ್ನೋದು ಪ್ರತಿಕಾರವಲ್ಲ, ಅದು ನಿಮ್ಮ ಪರಿಶ್ರಮದ ಫಲ. ನಂಬರ್ 9, ನಿಮ್ಮನ್ನು ಹೋಲಿಸಲು ಆರಂಭಿಸುವುದು. ಕಂದಮ್ಮ, ಕೆಲವೊಮ್ಮೆ ಜನರು ಹೊಸ ಸಂಬಂಧದಲ್ಲಿಯೂ ಹಳೆಯ ವ್ಯಕ್ತಿಯ ಒಳ್ಳೆಯ ಗುಣಗಳನ್ನು ನೆನಪಿಸಿಕೊಳ್ಳಬಹುದು. ಕಂದಮ್ಮ, ನೀವು ಯಾರೊಂದಿಗೂ ಸ್ಪರ್ಧಿಸಬೇಕಾಗಿಲ್ಲ,
ನಿಮ್ಮ ಜೀವನವನ್ನು ನಿಮ್ಮ ಮೌಲ್ಯಗಳೊಂದಿಗೆ ಮುಂದುವರಿಸುವುದೇ ಮುಖ್ಯ. ನಂಬರ್ 10, ತುಂಬ ತಡವಾಗಿ ನಿಮ್ಮ ಮೌಲ್ಯ ಅರಿಯುವುದು. ಹೌದು, ನಮ್ಮ ಜೀವನದಲ್ಲಿ ಕೆಲವರಿಗೆ ಕೆಲವು ಪಾಠಗಳು ತಡವಾಗಿ ಅರ್ಥವಾಗುತ್ತದೆ. ಆದರೆ ಇದನ್ನು ನೆನಪಿಡಿ, ಯಾರಿಗಾದರೂ ತಡವಾಗಿ ನಿಮ್ಮ ಮೌಲ್ಯ ಗೊತ್ತಾದ ಕಾರಣಕ್ಕೆ ನೀವು ಮತ್ತೆ ಅದೇ ನೋವಿನೊಳಗೆ ಹೋಗಬೇಕೆಂಬ ನಿಯಮ ಇಲ್ಲ. ನಮ್ಮ ಕೊನೆಯದಾಗಿ ಒಂದು ಮಾತು, ಒಂದು ದಿನ ಅವರು ನಿಮ್ಮನ್ನು ಕಳೆದುಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಪಡಬಹುದು ಅಥವಾ ಪಡದೇ ಇರಬಹುದು. ಆದರೆ ನಿಮ್ಮ ಜೀವನದ ಸಂತೋಷವನ್ನು ಆ ಪ್ರಶ್ನೆಯ ಮೇಲೆ ಕಟ್ಟಬೇಡಿ. ನಿಮ್ಮ ಮೌಲ್ಯವನ್ನು ಮತ್ತೊಬ್ಬರ ಪಶ್ಚಾತ್ತಾಪ ನಿರ್ಧರಿಸುವುದಿಲ್ಲ. ನಿಮ್ಮ ಆತ್ಮಗೌರವ, ನಿಮ್ಮ ಕನಸುಗಳು ಮತ್ತು ನಿಮ್ಮ ಜೀವನವೇ ನಿಮ್ಮ ನಿಜವಾದ ಸಂಪತ್ತು. ಯಾರನ್ನಾದರೂ ಕಳೆದುಕೊಳ್ಳುವುದಕ್ಕಿಂತ ದೊಡ್ಡ ನೋವು ನಿಮ್ಮನ್ನು ನೀವು ಕಳೆದುಕೊಳ್ಳುವುದಾಗಿದೆ. ಆದ್ದರಿಂದ ಇಂದಿನಿಂದ ನಿಮ್ಮನ್ನು ಪ್ರೀತಿಸಿ, ನಿಮ್ಮ ಕನಸುಗಳಿಗಾಗಿ ಬದುಕಿ, ನಿಮ್ಮ ಜೀವನವನ್ನು ಗೌರವಿಸಿ. ಸರಿಯಾದ ಜನರು ನಿಮ್ಮ ಮೌಲ್ಯವನ್ನು ಗುರುತಿಸುತ್ತಾರೆ, ಗುರುತಿಸದವರು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುವುದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಏನೇ ಪ್ರಶ್ನೆ ಇದ್ದರೂ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.